ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಅದೇ ಪ್ರಕಾರ ಈ ತಿಂಗಳಲ್ಲಿ ಕರ್ತನು ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತೇನೆ ಅಂತ ವಾಗ್ದಾನ ಮಾಡಿರುವಾಗ ನಾವು ದಿನನಿತ್ಯವೂ ಆತನ ಬಳಿ ಬರುವಾಗ ನಿರೀಕ್ಷೆಯಲ್ಲಿ ನಾವು ಬರಬೇಕು. ಯಾಕೆಂದರೆ ಪ್ರಿಯ ದೈವಜನರೇ, ಇಸ್ರಾಯೇಲರು ದೇವರಾದ ಯೆಹೋವನು ಅವರನ್ನು ನಡೆಸುವಾಗ ಯಾವಾಗಲೂ ದೇವರಾದ ಯೆಹೋವನು ಇಸ್ರಾಯೇಲರಿಗೆ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಆತನು ಮಾಡಿ ತೋರಿಸುತ್ತಾ ಆತನು ದಾರಿ ನಡೆಸಿದ್ರು. ಅದೇ ಪ್ರಕಾರ ನಮ್ಮ ಜೀವಿತದಲ್ಲೂ ನಾವು ದೇವರ ಮೇಲೆ ನಿರೀಕ್ಷೆಯನ್ನು ಹೆಚ್ಚಿಸುವಾಗ ಆತನು ನಿಶ್ಚಯವಾಗಿ ಒಂದು ಅದ್ಭುತ ಕಾರ್ಯವನ್ನು, ಎಣಿಸಲಾಗದಷ್ಟು ಅತಿಶಯ ಕಾರ್ಯಗಳನ್ನು ಆತನು ಮಾಡುವುದಕ್ಕೆ ಶಕ್ತನು. ಯಾಕೆಂದರೆ ಈ ದಿನ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಯೋಬನು ಬರೆದ ಪುಸ್ತಕ 5ನೇ ಅಧ್ಯಾಯದ 9ನೇ ವಚನದಲ್ಲಿ ಆತನು ಅಪ್ರಮೇಯ ಮಹಾ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಪ್ರಿಯ ದೈವಜನರೇ, ಯೋಬನು ಹೀಗೆ ಬರೀತಾ ಇದ್ದಾರೆ, ಆತನು ಅಂದರೆ ತಂದೆಯಾದ ದೇವರು ಆತನು ಮಹಾ ಕಾರ್ಯಗಳನ್ನು, ಅಪ್ರಮೇಯವಾದ ಕಾರ್ಯಗಳನ್ನು, ಅಂದರೆ ನಮ್ಮ ಗ್ರಹಿಕೆಗೂ ಮೀರದಷ್ಟು ಉತ್ತಮ ಮಹತ್ ಕಾರ್ಯಗಳನ್ನು ದೇವರು ಮಾಡುವುದಕ್ಕೆ ಶಕ್ತನು. ನಮ್ಮ ದೇವರ ಬಳಿಯಲ್ಲಿ ಯಾವಾಗಲೂ ನಾವು ನಿರೀಕ್ಷೆಯುಳ್ಳವರಾಗಿ ಯಾಕೆ ಬರಬೇಕು ಅಂದರೆ, ಆತನು ಯಾವಾಗಲೂ ಕೂಡ ಪ್ರತಿ ಬಾರಿಯೂ ನಾವು ದೇವರ ಮೇಲೆ ವಿಶ್ವಾಸ ಇಡುವಾಗ, ನಂಬಿಕೆ ಇಡುವಾಗ ಆತನು ಮಹಾ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನು. ಇವತ್ತು ಏನಾದರೂ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಏನಪ್ಪ ನನ್ನ ಜೀವಿತದಲ್ಲಿ ಯಾವ ಒಳಿತಾಗ್ತಾ ಇಲ್ಲ, ಯಾವ ಉತ್ತಮ ಕಾರ್ಯಗಳು ನನ್ನ ಜೀವಿತದಲ್ಲಿ ಕಾಣುತ್ತಾ ಇಲ್ಲ, ಯಾವುದೊಂದು ಶುಭ ವಿಷಯಗಳು ನನ್ನ ಜೀವಿತದಲ್ಲಿ ಬರ್ತಾ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ, ಇವತ್ತೇ ದೇವರಾದ ಯೆಹೋವನ ಮೇಲೆ ನಿರೀಕ್ಷೆ ಇಡ್ರಿ. ಆತನು ನಿಮ್ಮ ಜೀವಿತದಲ್ಲಿ ಅಪ್ರಮೇಯವಾದ ಮಹಾ ಕಾರ್ಯಗಳನ್ನು ಅಂದಿಗೂ ಮಾಡಿದ್ದಾರೆ. ಆತನು ಎಂದಿಗೂ ನಿಮ್ಮ ಜೀವಿತದಲ್ಲಿ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೈವಜನರೇ, ನಾವು ನಮ್ಮ ದೇವರ ಮೇಲೆ ಹೀಗೆ ನಿರೀಕ್ಷೆ ಇಡಬೇಕು. ಇವತ್ತು ದೇವರು ನನ್ನ ಜೀವಿತದಲ್ಲಿ ಏನೋ ಒಂದು ಅದ್ಭುತವನ್ನು ಮಾಡುತ್ತಾರೆ. ಆ ನಿರೀಕ್ಷೆಯಲ್ಲಿ ನೀವು ದಿನವನ್ನು ಆರಂಭಿಸಬೇಕು. ದೇವರ ಬಳಿಯಲ್ಲಿ ಮುಂಜಾನೆಯಲ್ಲಿ ಪ್ರಾರ್ಥಿಸುವಾಗ ನಿಮಗೊಂದು ನಿರೀಕ್ಷೆ ಇರಬೇಕು. ಇವತ್ತು ದೇವರು ನನ್ನ ಜೀವಿತದಲ್ಲಿ ಏನೋ ಒಂದು ಮಹಾ ಕಾರ್ಯವನ್ನು ಮಾಡ್ತಾರೆ, ಏನೋ ಒಂದು ಎಣಿಸಲಾಗದ ಅದ್ಭುತ ಕಾರ್ಯವನ್ನು ಆತನು ಮಾಡುತ್ತಾರೆ ಅಂತ. ಯಾಕೆಂದರೆ ಆತನು ವಾಗ್ದಾನ ಮಾಡಿ ಆತನು ಮಾಡುವ ಕಾರ್ಯಗಳೆಲ್ಲವೂ ಕೂಡ ಅದು ಅಪ್ರಮೇಯವಾಗಿರ್ತದೆ, ಅದು ಮಹಾ ಕಾರ್ಯಗಳಾಗಿರ್ತದೆ, ಅದು ಅದ್ಭುತ ಕೃತ್ಯಗಳು, ಎಣಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟು ಮಹತ್ತಾದ ಕಾರ್ಯಗಳನ್ನು ನನ್ನ ದೇವರು ಮಾಡೋದಕ್ಕೆ ಸಾಧ್ಯ. ನಿಮ್ಮ ಜೀವಿತದಲ್ಲಿ ನಿರೀಕ್ಷೆ ಇಡ್ರಿ ಸಾಕು, ದೇವರು ಇವತ್ತು ಕೂಡ ಒಂದು ಅದ್ಭುತವನ್ನು ಮಾಡ್ತಾರೆ. ನಂಬಿಕೆ ಇದೆಯೇ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ, ನಿನ್ನ ಒಂದು ಪುಸ್ತಕ ಅಪ್ಪ, ನಿನ್ನ ವಾಕ್ಯದಿಂದ ನಮ್ಮನ್ನು ಹೀಗೆ ಬಲಪಡಿಸಿ ಹೇಳಿದರೆ ಹೌದು, ಅಪ್ರಮೇಯವಾದ ಮಹಾ ಕಾರ್ಯಗಳನ್ನು, ಅದ್ಭುತ ಕೃತ್ಯಗಳನ್ನು ನೀನು ಮಾಡುವ ದೇವರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿ. ಇವತ್ತು ಅವರು ನಿನ್ನ ಮೇಲೆ ನಿರೀಕ್ಷೆ ಇಡ್ತಾ ಇದ್ದಾರೆ, ನಿನ್ನ ಮೇಲೆ ನಿರೀಕ್ಷೆ ಇಟ್ಟು ಈ ದಿನವನ್ನು ಆರಂಭಿಸ್ತಾ ಇದ್ದಾರೆ. ನೀನೊಂದು ಅದ್ಭುತವನ್ನು ಮಾಡ್ರಿ, ಒಂದು ಅಪ್ರಮೇಯವಾದ ಮಹಾ ಕಾರ್ಯವನ್ನು ಅವರ ಜೀವಿತದಲ್ಲಿ ನೀನು ಈ ದಿನವೇ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಆಶೀರ್ವದಿಸ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.